ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬನ್ನಿ ಇವತ್ತು ಒಂದು ಬ್ಲಾಗ್ ಮಾಡೋಣ. ಇದು ಸಾನ್ವಿಗೋಸ್ಕರ ಬ್ಲಾಗ್. ಅಪ್ಪಿ ಏನಪ್ಪಿ ಈರುಳ್ಳಿ ಅಂತ ಈ ಬ್ಲಾಗು ಏನಕ್ಕೆ ಅಂದರೆ ಸಾನ್ವಿ ಇಂಡಿಯಾದಲ್ಲಿ ಏನೆಲ್ಲ ಮೆಮೊರೀಸ್ಗಳು ನೆನಪಾಗುತ್ತೆ. ಸೊ ಅದಕ್ಕೋಸ್ಕರ ಎಲ್ಲದು ಒಂದು ಸಣ್ಣದಾಗಿರೋ ಒಂದು ಸಾನ್ವಿದು ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿ ಅವಳಿಗೋಸ್ಕರನೇ ಇದೊಂದು ಮಾಡಿರೋವಂಥ ವಿಡಿಯೋ. ಅವಳು ನೋಡಿ ಖುಷಿ ಪಡ್ತಾಳೆ ಅಂತ ಅಂದ್ಕೊಂಡೆ. ಸೊ ನೀವು ಹಾಗೆಯೇ ನೋಡಿ ಖುಷಿಪಡಿ, ಎಂಜಾಯ್ ಮಾಡಿ, ಹಾಗೆ ನನಗೆ ಲೈಕ್ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬೇಕು ನಿಂಗದು ತೆಂಗಿನ ಮರ? ಅದಾ? ಓಕೆ. ಅದು ನಮ್ದಲ್ಲ ಬಂಗಾರಿ, ನಮ್ದಲ್ಲ ಅದು. ಹೌದಾ? ಆಯ್ತು, ನಮ್ದಲ್ಲ ಅಪ್ಪಿ. ಅಪ್ಪು ನಮ್ದಲ್ಲ ಅದು ತೆಂಗಿನ ಮರ, ಬೇರೆಯವ್ರದ್ದು. ಇದೇ ರಂಗೋಲಿ ಹಾಕಿರೋದಿಲ್ಲಿ. ಇದ್ಯಾರು ಹಾಕಿದ್ದು? ಅಮ್ಮಮ್ಮ. ಸಾನು ಯಾವ್ದು ಹಾಕಿದ್ದು? ನಿಮ್ಮನೇಲಿ ಇದೇ ಥರ ಮಕ್ಕಳು ಇದ್ದಾರಾ? ಯಾಕೆಂದರೆ ಇಲ್ಲಿ ಒಂಚೂರು ರಂಗೋಲಿ ಸಿಕ್ಕಿದ್ರು ನನ್ನ ಮಗಳು ಹಿಂಗಾಗ್ಬಿಡ್ಲು ಅಂದರೆ ರಂಗೋಲಿ ತೊಗೊಳ್ಳೋದು ಅಮ್ಮಮ್ಮನ ಥರ ಅಂತ ಹಾಕೋಕ್ಕೆಲ್ಲ ಸ್ಟಾರ್ಟ್ ಮಾಡೇ ಬಿಟ್ಲು, ಗೊತ್ತಾ? ಅಮ್ಮ ಥರ ಬೇಕು ದೊಡ್ಡದು ಬೇಕು, ಚಿಕ್ಕದು ಬೇಕು. ಚಿಕ್ಕಮ್ಮನ ಥರದ್ದು ಬೇಕು, ಅಮ್ಮ ಥರದ್ದು ಬೇಕು. ಜೋರಾಗಿ ಚಿಕ್ಕಮ್ಮನ ಥರ ಬೇಕು. ಎರಡು ಟೂಟು ಚುಚ್ಚಿಸ್ಕೊಂತೀಯ? ಅವ್ವ ಟೂಟು ಹಾಕೊಂಡಿದ್ಯಲ್ಲ ಹಂಗ. ಓಕೆ. ಕೆನ್ನೆಗೆ ಬೇಡ, ಕೆನ್ನೆಗೆ ಎರಡು ಹಾಕತ್ತೆ ರಬ್ಬರು. ಒಂದು ಚಕೈತವ. ನಮ್ಮ ಸಾನ್ವಿಗಂತೂ ಎಷ್ಟು ಸರ್ಪ್ರೈಸ್ಗಳು ಗೊತ್ತಾ. ಸಾನ್ವಿಗೆ ಪ್ರಜ್ಜು ಅಂತ ಅವಳಿಗೆ ಸ್ಟಿಕ್ಕರ್ ಬುಕ್ಸ್ ಅಂದರೆ ತುಂಬ ಇಷ್ಟ ಆಯಿತು ಅವಳಿಗೆ. ಸೊ ಅದಕ್ಕೋಸ್ಕರ ಅವಳಿಗೆ ಸರ್ಪ್ರೈಸ್ ಮೇಲೆ ಕೊಡ್ತಾಯಿದ್ರು. ಮತ್ತು ಈಗ ಎಲ್ಲರೂ ಹೋದಾಗೆಲ್ಲ ಮನೆಗೆಲ್ಲ ಊಟಕ್ಕೆ ಕರೀತಾರೆ. ಸೊ ಹಾಗೇನೆ ಊಟ ಮಾಡಿಕೊಂಡು ನಮ್ಮ ಅಜ್ಜಿ ಥರ ಅವಳಿಗೆ 2 ಮೂಂಗ್. ಸೊ ಅದನ್ನು ಬೇಕು ಅಂತ ಕೇಳ್ತಾ ಇದ್ಲು. ಡೈನರಮ್ಮ ಕೊಡ್ತಾರೆ. ಏನಪ್ಪ? ಆಯ್ತು ಬನ್ನಿ. ಕೆರೆ ದಡ, 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 ದಡ. ಔಟ್. ಪೇಂಟಿಂಗು ಅದೇ ಥರ.
ಸಂಜೆ ಆಯಿತು ಅಂದರೆ ಮಕ್ಕಳೆಲ್ಲ ಸ್ಕೂಲ್ ಮುಗಿಸ್ಕೊಂಬರ್ತಾಯಿದ್ರು. ಸೊ ಅಲ್ಲಿ ಮಕ್ಕಳ ಜೊತೆ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದು. ಆ್ಯಕ್ಚುಲಿ ಈ ವಿಡಿಯೋ ಮಾಡಲಿಕ್ಕೆ ಕಾರಣನೇ ಸಾನ್ವಿ ನಾನು. ಸೊ ಅವಳು ತುಂಬ ಕೇಳ್ತಾಳೆ, ಅಮ್ಮ ನಾನು ಏನು ಮಾಡ್ತಿದ್ದೆ, ಅಲ್ಲಿ ನಾನು ಯಾರ ಜೊತೆ ಆಟ ಆಡ್ತಿದ್ದೆ ಅಂತ. ಅವಳಿಗೊಂದು ಪುಟ್ಟದೊಂದು ನಾನಿದೊಂದು ಚಿಕ್ಕದೊಂದು ಅವಳಿಗೊಂದು ಮೆಮೊರಿ ಥರ ಕ್ರಿಯೇಟ್ ಮಾಡಿ ಸ್ವಲ್ಪ ವೀಡಿಯೋಸ್ನ ಹಾಕಿದ್ದೀನಿ. ಅವಳು ನೋಡಿ ಖುಷಿ ಪಡ್ತಾಳೆ, ಅವಳಿಗೆಲ್ಲ ನೆನಪಾಗುತ್ತೆ. ಇದು ಧ್ರುವಣ್ಣ, ಅವಳಿಗೆ ಧ್ರುವಣ್ಣ ಮತ್ತು ಗ್ರೀಷ್ಮಕ್ಕ ಅಂದರೆ ತುಂಬ ಇಷ್ಟ. ಸೊ ಸಂಜೆ ಹೊತ್ತು ಅಲ್ಲಿ ಅವರೆಲ್ಲ ಸ್ಕೂಲ್ ಮುಗಿಸ್ಕೊಂಬರ್ತಾಯಿದ್ರಲ್ಲ, ಹಾಗೆ ಆಟ ಆಡ್ತಾಯಿದ್ಲು. ಸೊ ಹೀಗೇನೆ ಅವಳದೊಂದು ಮೆಮೊರೀಸ್ಗಳನ್ನ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೋಸ್ಕರ ಗೈಸ್. ಸೊ ಸಾನ್ವಿಗೋಸ್ಕರನೇ. ಸೊ ಅವಳಿಗೆ ನಾನು ಚಿಕ್ಕವಳೆಯಲ್ಲಿ ಅಮ್ಮ ನಾನು ಚಿಕ್ಕವಳಲ್ಲೇ ಹೇಗಿದ್ದೆ, ನಾನು ಹೇಗೆ ಕಾಣ್ತಿದ್ದೆ ಅಂತೆಲ್ಲ ತುಂಬ ಕೇಳೋಳು ನನ್ನನ್ನು. ಸೊ ಅದಕ್ಕೋಸ್ಕರ ಅವಳಿಗೊಂದು, ಏಕೆಂದರೆ ನಮ್ಮ ಹತ್ರ ಫೋಟೋಸ್ ಇರುತ್ತೆ, ಸೊ ಅದು ಡಿಲೀಟ್ ಆಗುತ್ತಲ್ಲ. ಸೊ ಇದೊಂದು ಯೂಟ್ಯೂಬಲ್ಲಿ ಒಂದು ಕಡೆ ಇದ್ದರೆ ಸೊ ಅವಳಿಗೊಂದು ಮೆಮೊರೀಸ್ ಥರ ಇರುತ್ತೆ. ಅದಕ್ಕೋಸ್ಕರ ನಾನು ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಆಮೇಲೆ ಇಲ್ಲಿ ದೀಪಾವಳಿ ಅಂದರೆ ಅಂಥ ಹಬ್ಬ ಅಂತ ಅಲ್ಲ. ಸೊ ಸಾನ್ವಿಗೆ ಪಟಾಕಿ ಕನ್ನಡದಲ್ಲಿದ್ದಾಗ ನನ್ನ ತಮ್ಮಂಗೆ ಹೇಳ್ತಾ ಇದ್ರು, ನನಗೆ ಪಟಾಕಿ ಬೇಕು ನಿಕ್ಕಿ ಮಮ್ಮ ನನಗೆ ಅಂತ. ಯಾಕೆಂದರೆ ಕೆನಡಾದಲ್ಲಿ ಪಟಾಕಿನ ಹೀಗೆ ನಮ್ಗೆ ಯಾವಾಗ ಬೇಕು ಅವಾಗೆಲ್ಲ ಹೊಡಿಯೋಕ್ಕೆಲ್ಲ ಆಗೋದಿಲ್ಲ. ಸೊ ಅಲ್ಲಿ 1 ಡೇ ಅಂತ ಇರುತ್ತೆ, ಈಗ ಕೆನಡಾ ಡೇ ಅಂತ ಇರುತ್ತೆ. ಸೊ ಅದು ಒಂದು ಟೈಮ್ ಕೊಟ್ಟಿರುತ್ತೆ. ಸೊ ಆ ಟೈಮಿಗೆ ಅವರಲ್ಲಿ ಮಾಡ್ತಾರೆ ಅಷ್ಟೇ. ಅದಕ್ಕೋಸ್ಕರ ನಾವು ಇಲ್ಲೇ ಮಾಡ್ತಾಯಿದ್ವಿ. ಏನು ಮಾಡಲ್ಲ ಅದು ಮಳೆಗೂಟ. ಅಪ್ಪ ಭಯ ಆಗಲ್ಲ ಟಚ್ ಮಾಡಿ ಅಪ್ಪು ನೋಡು ಊಟ ಕೊಡ್ತೈತೆ ಅಜ್ಜಿ, ನೀವು ಕೊಡು ಕೊಡು ಅದು ಕೊಡು. ಪಾನಿಪುರಿ ಯಾರು ಕೊಡಿಸ್ತಾರೆ? ನೀವು ಅಂದ್ರೆ ಯಾರು? ಇಲ್ಲಿ ಅಪ್ಪು ಏನ್ ಮಾಡ್ತೀರಾ? ಎಕ್ಸ್ಪೆರಿಮೆಂಟ್ ಹೇಳು. ಎಕ್ಸ್ಪೆರಿಮೆಂಟ್ ಏನ್ ಎಕ್ಸ್ಪೆರಿಮೆಂಟ್ ಸಾನ್ವಿ? ಸೂಜಿ ಇದೆ. ಆಮೇಲೆ ಇವಾಗ ಇದ್ರೊಳಗಡೆ ನೋಡಿ, ಇದು ಫುಲ್ ಇಲ್ಲಿಗೆ ಹೋಗಿ ನೋಡ್ಬೇಕು ನೀನು. ಬಗ್ಗು ಇಲ್ಲಿ ಹೋಗಿ ನೋಡು ಸಣ್ಣ, ಇಲ್ಲಿಗೆ ಹೋಗಿ ನೋಡು. ಕಣ್ಣು ಫುಲ್ ಹೋಗು, ಕೆಳಗೋಗು ಕಣ್ಣು. ನಂಗೆ ಗೊತ್ತೇ ಏನು ಕಾಣ್ತಿದೆ? ಸೆಲ್ ಬೋರ್ಡ್. ಹೇಳು ಹಾಡೇಳು. ತಡಿ. ಸಾನ್ವಿ ಬರೋ ತನಕ 3 months ಫುಲ್ ಇಂಡಿಯಾದಲ್ಲಿ ಏನು ಮಾಡಿರಲಿಲ್ಲ, ಡೈಲಿ ಪಟಾಕಿ ತರೋದು ಹೊಡೆಯೋದಾಗಿತ್ತು. ಸೊ ಅದಾದ್ಮೇಲೆ ಕುಕ್ಕಿಂಗ್ ಸೊಟ್ಟು. ಈಗ ಸ್ವಲ್ಪ ಬಿಸಿಲು ಟೈಮಲ್ಲಿ ಆಗಿ ಈಗ ಸಾನ್ವಿ ಮತ್ತು ಪ್ರಜ್ಜು ಪ್ರೀ ವೆಡ್ಡಿಂಗ್ ಸಾಂಗ್ ಅಂದರೆ ನನ್ನ ತಂಗಿ ಮತ್ತು ನನ್ನ ತಂಗಿ ಗಂಡದು ಪ್ರೀ ವೆಡ್ಡಿಂಗ್ ಸಾಂಗ್ ಇದೆ. ಸೊ ಅದಕ್ಕೆ ಅವಳಿಗೂ ನನಗೂ ಬೇಕು, ಸೇಮ್ ಡ್ರೆಸ್ ಬೇಕು ಅಂತ ಅವ್ರ ಜೊತೆ ಪ್ರೀ ವೆಡ್ಡಿಂಗಲ್ಲಿ ಸಾಂಗ್ಸ್ಗೆ ಸ್ಟೆಪ್ಸ್ ಹಾಕಿಸ್ಕೊತಾ ಇದ್ದಾಳೆ. ಅವಳಿಗೆ ಇದನ್ನ ನೋಡಿ ತುಂಬ ಖುಷಿಯಾಗುತ್ತೆ ಆ್ಯಕ್ಚುಲಿ. ಅವಳು ಖುಷಿ ಆಯ್ತು. ಸಾಕು, ತಲೆ ತಿರುಗುತ್ತೆ. ಖುಷಿ ಆಯ್ತಾ? ಓ ಹಂಗೆ ಅಂತ ಪ್ರಜ್ವಲ್ ಮಾಡಿರೋ ವಾಸಿಗೆ ಹಂಗ.
Alexa, play songs. ಏನು ಹಾಯ್ ಹೇಳು ಹೇಳು. ವಾಲ್ಯೂಮ್ 4 ಅಂತ ಹೇಳು. ಜೋರಾಗಿ ಹೇಳು. ಅಲೆಕ್ಸಾ ಮ್ಯಾಕ್ಸಿಮಮ್ ವಾಲ್ಯೂಮ್. ಮನಸ್ಸಿಂದು ಕುಣಿದಾಡಿದೆ ಎದೆಯಲ್ಲಿ ಸಿಹಿಯಾದ ಕೋಣ ನನ್ನ ದುರ ಮಿನಿಮಮ್ ವಾಲ್ಯೂಮ್. ಮತ್ತೆ ಪ್ಲೇ ಅಲೆಕ್ಸಾ ಅಂದ್ಬಿಟ್ಟು ಹೇಳು. ಹೇಳಿ ಇನ್ನೊಂದ್ಸರಿ ಅಲೆಕ್ಸಾ ಪ್ಲೇ. ಮಾಡಿ ಅಪ್ಪಿ ಚಂದ ಮಾಡ್ತೀರಿ ಮಾಡಿ ಅಪ್ಪಪ್ಪ ಹಂಗೆ ಹಂಗಲ್ಲ ಡ್ಯಾನ್ಸ್ ಹಿಂಗೆ ಸೊಂಟ ಮಾಡಿ ಹಂಗಲ್ಲ ಡ್ಯಾನ್ಸ್ ಸ್ಟೆಪ್ ಹಾಕ್ಬೇಕು ಬೇರೆ ಸ್ಟೆಪ್. ಇಷ್ಟೇ ಮುಂದಕ್ಕೆ ಆಯ್ತು. ನೀನು ಸ್ವಲ್ಪ ಲೂಸ್ ಆಗಿ ಕುತ್ಕೋಬೇಕು. ಅಣ್ಣ ಹೇಳಿ ಬರೋಣ. ಆ ಅಲೆಕ್ಸಾ ಕತೆ ಮುಗೀತು. ನಿಜವಾಗ್ಲೂ ನಾನು ಇದಕ್ಕೆ ಏನು ವಾಯ್ಸ್ ಓವರ್ ಕೊಡಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ನೀವೆಲ್ಲರೂ ನೋಡಿ ಎಂಜಾಯ್ ಮಾಡ್ತಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೆ. ಬಂದಿಲ್ವಾ ನೋಡಿ. ಹಾಂ ಏನು ಬಂತು ನೋಡಿ ಏನು ಬಂತು? ಫಿಶ್ ಬಂತಾ? ಬಂದಿಲ್ವಾ? ಹಾಂ ಹಾಂ ಮಾತಾಡ್ಸಿ ಜೋರಾಗಿ. ಅವ್ರಿಗೆ ಜೋರಾಗಿ ಹೇಳ್ಬೇಕು ನೀವು. ಅವ್ರಿಗೆ ಕೇಳಿಸಲ್ಲ, ಜೋರಾಗಿ ಹೇಳಿ. ಅಜ್ಜಿ ಅಲ್ವಾ ಅದಕ್ಕೆ. ರೊಟ್ಟಿ ತಾತುಂಗ ಎಷ್ಟೆಷ್ಟು ಹೊರ್ದಿರೋದು ಕೊಡ್ತೀರಾ? ಹಾಕಿ ಮುಟ್ಬಾರ್ದು, ಬಿಸಿ ಇದೆ.
ಸರಿಯಾಗಿ ಮಾಡಿ. ನೋಡು ನೋಡಿ ಮುತ್ತು ನೋಡು ವಾವ್, ಗಗ್ಗತಾಯ ಮಾಡೀನಿ ಗಗ್ಗ ಥರ ಓ ಅಲವಿನ್ ಥರ ಅಂತ ಹೊಸ ಮೇಕಪ್ ಇದು. ಅಲವಿನ್ ಮೇಕಪ್, ಅಲವಿನ್ ಥರ ನಿಕ್ಕಿಮ್ಮ. ಸಾಕು ಅದನ್ನ ಚೆಕಿಂಗ್ ಮಾಡ್ಬಿಟ್ಟು ನಾನು ಅಂದ್ರೆ 30 ರೂಪೀಸು ಆಮೇಲೆ ಒಂದು ಈ ಬ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ಸಾನ್ವಿದು ಸ್ವೀಟೆಸ್ಟ್ ಮೆಮೋರೀಸ್ನ ಕ್ಯಾಪ್ಚರ್ ಮಾಡಿ ನಾನು ಅವಳಿಗೋಸ್ಕರ ಅಂತ ಹಾಕಿದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.